ಅರ್ಹರು ಯಾರ್ಯಾರಿದಾರಲ್ಲ ಅವರ BPL ಕಾರ್ಡ್ಗಳನ್ನು ರದ್ದು ಮಾಡಿಲ್ಲ. ಇದು ಮುನಿಯಪ್ಪನವರ ಮಾತು. ಮುನಿಯಪ್ಪ ಹೇಳಿದ್ದನ್ನು ಬೆಳಗ್ಗೆ ನಾವು ತೋರಿಸಿದ್ವಿ. ಮುಖ್ಯಮಂತ್ರಿಗಳೇ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮಗೇನೂ ಆಗಲ್ಲ, ಯಾರು ಯೋಚನೆ ಮಾಡಬೇಡಿ ಅಂತ ಆಹಾರ ಸಚಿವ ಮುನಿಯಪ್ಪ ಹೇಳಿದರು. ಅದರ ಮುಂದುವರೆದ ಭಾಗ ಇದು. ಮಾನದಂಡಗಳನ್ನಿಟ್ಟುಕೊಂಡೇ ಪರಿಷ್ಕರಣೆ ಮಾಡಲಾಗಿದೆ. ಯಾವ್ಯಾವ ಮಾನದಂಡಗಳು? 5 ಮಾನದಂಡಗಳು. ಈ ಕೇಂದ್ರದ ಮಾನದಂಡ ಏನು ಅಂತ ಅವ್ರಿಗೇ ಗೊತ್ತಿದೆಯಲ್ವೋ ಗೊತ್ತಿಲ್ಲ. ಒಟ್ಟು ಕೇಂದ್ರದ ಮಾನದಂಡ ಅಂತಾರೆ. ಆದರೆ ರಾಜ್ಯ ಮಾಡಿರುವಂಥ ಮಾನದಂಡಗಳಿದಾವಲ್ಲ ಅವು, ನೀವು 4 ವೀಲರ್ ವೆಹಿಕಲನ್ನು ಹೊಂದಿರಬಾರದು, ಅಂದರೆ ವೈಟ್ ಬೋರ್ಡ್ ಇರುವಂಥದ್ದು, ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರಾಗಿರಬಾರ್ದು, ನೀವು ಟ್ಯಾಕ್ಸ್ ಕಟ್ಟಬಾರದು, ನಿಮಗೆ ಸ್ವಂತ ಮನೆ ಇರಬಾರ್ದು, ಇಷ್ಟು ಹೆಕ್ಟೇರ್ ಅನ್ನುವಂಥ ಭೂಮಿ ಕೂಡ ನಿಮಗಿರಬಾರ್ದು. ಈ ರೀತಿ 5 ಮಾನದಂಡಗಳಿದ್ವಲ್ಲ. ಅಂದರೆ ನೀವು ಟ್ಯಾಕ್ಸ್ ಕಟ್ಟರಾಗಿದ್ದರೆ ನೀವು ಅದರ ವ್ಯಾಪ್ತಿಗೆ ಬರಲ್ಲ. ನೀವೇನಾದರೂ ಸ್ವಂತ 4 ವೀಲರ್ ಗಾಡಿ ಇಟ್ಕೊಂಡಿದ್ರೆ, ಕಾರು ಗೀರು ಇಟ್ಕೊಂಡಿದ್ರೆ, ನೀವು ಅದರ ವೈಟ್ ಬೋರ್ಡನ್ನ ಹೊಂದಿದ್ರೆ ಅದು ನಿಮ್ಮ ವ್ಯಾಪ್ತಿಗೆ ಬರಲ್ಲ. ನೀವು ಸರ್ಕಾರಿ ಅರೆ ಸರ್ಕಾರಿ ನೌಕರರಾಗಿದ್ದರೆ ನೀವು ಅದರ ವ್ಯಾಪ್ತಿಗೆ ಬರಲ್ಲ. ನಿಮಗೆ ಇಷ್ಟು ಹೆಕ್ಟೇರ್ ಅನ್ನುವಂಥ ಭೂಮಿ ಏನಾದರೂ ಇತ್ತು ಅಂದರೆ, 3 ಹೆಕ್ಟೇರ್ಗಿಂತ ಜಾಸ್ತಿ ಭೂಮಿ ಇತ್ತು ಅಂತಂದರೆ ನೀವು ಇದರ ವ್ಯಾಪ್ತಿಗೆ ಬರಲ್ಲ. ಟ್ಯಾಕ್ಸ್ ಕಟ್ತಾ ಇದ್ದರೆ ನೀವು ಇದರ ವ್ಯಾಪ್ತಿಗೆ ಬರಲ್ಲ. ಇದು 5 ಮಾನದಂಡಗಳು. ಈಗ ಮುನಿಯಪ್ಪನವರು ಅದನ್ನೇ ಹೇಳ್ತಾರೆ, ನಿಜಕ್ಕೂ ಅರ್ಹ ಫಲಾನುಭವಿಗಳು ಯಾರಿದಾರಲ್ಲ ಅವರಿಗೆ ನಾವು ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ದಾರೆ ಮುನಿಯಪ್ಪ. ರಾಜ್ಯದಲ್ಲಿ BPL ಕಾರ್ಡ್ಗಳ ವಿತರಣೆ ಪ್ರಮಾಣ ಕರ್ನಾಟಕ ಜನಸಂಖ್ಯೆ 2011ರ ಜನಗಣತಿ ಪ್ರಕಾರ ನಗರ ಮತ್ತು ಗ್ರಾಮೀಣ ಸೇರಿ ಶೇಕಡ 65.96 ಅಂದರೆ 66% ಆಸ್ ಆನ್ ಟುಡೇ BPL ಕಾರ್ಡ್. BPL ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹರೆಂದು ಕಂಡುಬಂದ BPL ಕಾರ್ಡ್ದಾರರನ್ನು APLಗೆ ಸೇರಿಸಲಾಗಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸಲಾಗಿದೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ BPL ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ. ಅನರ್ಹರ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. BPLಗೆ ಅರ್ಹರಲ್ಲದವರನ್ನು APLಗೆ ಸೇರಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರೆಂದು ಕಂಡುಬಂದಿರುವ, ಅಂದರೆ BPLಗೆ ಅನರ್ಹರೆಂದು ಕಂಡುಬಂದಿರುವ ಪ್ರಕರಣಗಳನ್ನು, ಅಂತಹ ಕಾರ್ಡ್ಗಳನ್ನು APLಗೆ ಸೇರಿಸಲಾಗಿದೆ. ಯಾರ್ಯಾರು BPLಲ್ಲಿರೋರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಯಾರ್ಯಾರು ಹಿಂದೆ BPLಲ್ಲಿದ್ದರು ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ, ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಈ ರಾಜಕಾರಣಿಗಳಿಗೊಂದು ದರಿದ್ರ ಬುದ್ಧಿ ಇದೆ. ಏನು ಅಂದರೆ, ತಾವೆಲ್ಲ ಮಾಡಿಬಿಡೋದು, ಮೈ ಮೇಲೆ ಬರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಹಾಕ್ಬಿಡೋದು. ಆದರೆ ಮುನಿಯಪ್ಪನವ್ರನ್ನ ಮೆಚ್ಚಬೇಕು. ಅವ್ರು ಹೇಳ್ತಾರೆ ಅಧಿಕಾರಿಗಳದ್ದೇನು ತಪ್ಪಿಲ್ಲ, ಇದರ ಎಲ್ಲ ಹೊಣೆಯನ್ನು ನಾನೇ ಹೊರ್ತೀನಿ ಅಂತ. ಅಟ್ಲೀಸ್ಟ್ ಒಬ್ಬ ನಾಯಕನಾದರೂ ಈ ರೀತಿ ಮಾತಾಡ್ತಾರಲ್ಲ. ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸೂಕ್ತ ಸಲಹೆ ಸೂಚನೆ ಕೊಡ್ತೀವಿ, ಅಧಿಕಾರಿಗಳು ತಪ್ಪಿಲ್ಲ, ಇದೆಲ್ಲದರ ಜವಾಬ್ದಾರಿಯನ್ನ ನಾನೇ ಹೊರ್ತೀನಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ನಾನೇ ಜವಾಬ್ದಾರಿ. ಹೌದು ಹೌದು, ಮತ್ತೆ ನಾನೇ. ನಮ್ಮ ಕೆಳಗಡೆ ಅವ್ರು ಕೆಲಸ ಮಾಡ್ತಾರೆ. ನಾವೀಗ 2 ಗಂಟೆ ಮೀಟಿಂಗ್ ಮಾಡಿದ್ದೀವಿ. ನಾಳೆಯಿಂದ ಯಾವ ಅಧಿಕಾರಿಗಳು ಕೂಡ ಶಿಸ್ತಾಗಿ ಕೆಲಸ ಮಾಡಿ ರೆಸ್ಟೋರ್ ಮಾಡಿ ಅವರಿಗೆ ವಾರದಲ್ಲಿ ವಾಪಸ್ ಕೊಡಬೇಕನ್ನೋ ನಿರ್ಣಯ ಮಾಡಿದ್ದೀವಿ. ಅದನ್ನು ಜಾರಿ ಮಾಡ್ತೀವಿ. ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಇದು ಮುನಿಯಪ್ಪನವರ ಮಾತು. ಈ ಅಧಿಕಾರಿಗಳ ತಪ್ಪಿಲ್ಲ, ಎಲ್ಲ ಗೊಂದಲಗಳಿಗೆ ನಾನೇ ಹೊಣೆ, ಅದರ ಹೊಣೆಯನ್ನು ನಾನೇ ಹೊರ್ತೀನಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಯಾರ್ಯಾರ BPL ಕಾರ್ಡ್ ಅನರ್ಹ ಆಗುತ್ತೆ ಅನ್ನೋದರ ಪಾಯಿಂಟ್ಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು 2 ಜನ ಇದ್ದಾರೆ ಏನಾಯ್ತಾ ಅಂತ. ಇನ್ನು ಈ ಒಟ್ಟು BPL ಕಾರ್ಡ್ ಅನರ್ಹಗೊಂಡಿರುವಂಥವ್ರ ಸಂಖ್ಯೆ ನಾವು ತೋರಿಸ್ತಾ ಇದ್ದೀವಿ. 1,02,509 ನೋಡಿ.
1,02,509 BPL ಕಾರ್ಡ್ ಅನರ್ಹರಾಗಿದ್ದಕ್ಕೆ ಇಷ್ಟೊಂದು ಹಂಗಾಮ ರಾಜ್ಯದಲ್ಲಿ. ಇನ್ನು ಕೋಟಿಗಟ್ಟಲೆ ಜನದ್ದೇನಾದರೂ ಇವರು ಆಚೆ ಈಚೆ ಮಾಡಿಬಿಟ್ರೆ ಗತಿ ಏನಾಗಬೇಕು? ಜೊತೆಗೆ ಈ ಈ ರಾಜಕಾರಣ ಯಾವ ರೀತಿ ಇದೆ ಅಂತ ಗೊತ್ತಿದೆ ನಿಮಗೆ. ರಾಜಕಾರಣಿಗಳು ಎಲ್ಲವನ್ನೂ ಕೂಡ ಓಟಿನ ದೃಷ್ಟಿನಲ್ಲೇ ನೋಡುವಂಥವ್ರು. ಅವ್ರಿಗೆ ಗೊತ್ತಿದೆ, ಒಂದು BPL ಕಾರ್ಡನ್ನು ನಾವೇನಾದರೂ ಹಿಂಗೆ ಮಾಡಿಬಿಟ್ರೆ ಒಂದು ಮನೆಯಲ್ಲಿ ಮಿನಿಮಮ್ 5 ಜನ ಅಂತಂತಂದರೆ 5 ಜನ ಇಂಟು 1 ಕೋಟಿ ಎಷ್ಟಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅವರು. ಅಥವಾ 5 ಜನ ಇಂಟು 25 ಲಕ್ಷ ಯೋಚನೆ ಮಾಡ್ತಾರೆ ಅವರು. ಎಲ್ಲಿ ಗ್ರಾಚಾರ? ಹೋಲಿ ಬಿಡತ್ಲಾಗೆ ಅಂತ ಬಿಡ್ತಾರೆ ಕೊನೆಗೆ. ಅಂದರೆ ಇದು ತಿಳ್ಕೊಂಬಿಡಿ, ಇದು ಯಾವ ಸರ್ಕಾರ ಬಂದರೂ ಕೂಡ ಇದು ಬಗೆಹರಿಯುವಂಥ ಲಕ್ಷಣಗಳಿಲ್ಲ. ಯಾಕೆ ನೋಡಿ, ಇವಾಗ ಇವರೇನೋ ಒಂದು ಹೆಜ್ಜೆ ಇಟ್ಟರು, ಈ ಅರ್ಹ ಫಲಾನುಭವಿಗಳನ್ನು ಮಾತ್ರ ನಾವು ಪರಿಗಣಿಸ್ತೀವಿ, ಈ ಥರ ಈ ಟ್ಯಾಕ್ಸಸ್ ಕಟ್ಟುವಂಥವ್ರು, ಗಾಡಿ ಇಟ್ಕೊಂಡಿರುವಂಥವ್ರು, ಈ ಸರ್ಕಾರಿ ನೌಕರರು ಅಂತದೆಲ್ಲ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಅಂತ ಶುರು ಮಾಡ್ಕೊಂಡ್ಬಿಟ್ರು ವಿರೋಧ ಪಕ್ಷದವರು ಹಂಗಾಮ. ಈ ಮುಂದಿನ ದಿನಗಳಲ್ಲಿ ಅವ್ರೇನಾದರೂ ಅಧಿಕಾರಕ್ಕೆ ಬಂದರು ಅಂತ ತಿಳ್ಕೊಳ್ಳಿ, ಇವ್ರು ಶುರು ಮಾಡ್ಕೋತಾರೆ. ಇದೆಲ್ಲದು ಹೆಂಗೆ ಗೊತ್ತಾ, ಇದು ಅವರಿದ್ದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿರೋದು ಯಥೇಚ್ಛವಾಗಿ, ಇವರಿದ್ದಂಥ ಸಂದರ್ಭದಲ್ಲಿ ಇವ್ರು ಕೊಟ್ಟಿರೋದು ಯಥೇಚ್ಛವಾಗಿ. ಹೀಗಾಗಿ ಯಾರಿಂದಲೂ ಬದಲಾವಣೆ ನಿರೀಕ್ಷೆ ಮಾಡಬೇಡಿ, ಬದಲಾವಣೆ ಆಗಲ್ಲ. ಇದು ಇನ್ನೊಂದು ಕೆಲ ದಿನಗಳಿಗೆ ಟುಸ್ಸಾಗ್ಬಿಡುತ್ತೆ ನೋಡಿ ಇದು. ಯಾಕಂದರೆ ಈ ಕೈ ಹಾಕಿದ್ರೆ ಎಡವಟ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಯಾಕೆ ಬೇಕು ರಗಳೇ? ಅದನ್ನೇ DK ಶಿವಕುಮಾರ್ ಹೇಳಿದ್ದಾರೆ.